ನಮಸ್ಕಾರ. ಕಾಲ್ ಟಿವಿಗೆ ಸ್ವಾಗತ. ಕಾಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ ಇದು ಟಾಕ್ ಕನೆಕ್ಟ್ ಇಂಪ್ಯಾಕ್ಟ್. ನಿಮ್ ಜೊತೆ ನಾನು ಜ್ಯೋತಿ ಸಾಲಿಗ್ರಾಮ. ನಮ್ ಜೊತೆಗಿದ್ದಾರೆ ಎನರ್ಜಿ ಹೀಲರ್ ಡಾಕ್ಟರ್ ಚೈತ್ರಾ ಮಂಜುನಾಥ್ ಅವರು. ಡಾಕ್ಟರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಎನರ್ಜಿ ಹೀಲರ್, ಎಲ್ಲರೂ ಒಂದೊಂದು ಪ್ರೊಫೆಷನ್ ತಗೊಳ್ತಾರೆ. ನೀವು ಡಾಕ್ಟರ್ ಕೂಡ ಬೈ ಪ್ರೊಫೆಷನ್. ಆದ್ರೆ ಎನರ್ಜಿ ಹೀಲರ್ ಆಗಿದ್ದು ಹೇಗೆ ಮತ್ತು ಯಾಕೆ ಅಂತ? ಓಕೆ. ಸೊ ಏನಂತ ಹೇಳಿದ್ರೆ, ನಾನು ಬೇಸಿಕಲಿ ಬಂದ್ಬಿಟ್ಟು ಎನರ್ಜಿ ಹೀಲರ್ ಆಗಿರ್ಲಿಲ್ಲ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ನಾನು ಡಾಕ್ಟರ್. ಸೊ ನಾನು ನಂದು BNMS ಕಂಪ್ಲೀಟ್ ಮಾಡಿ, MD ಯೋಗ ಕಂಪ್ಲೀಟ್ ಮಾಡಿ, ಮೆಂಟಲ್ ಹೆಲ್ತ್ ಕೋಚಿಂಗ್ ಕೂಡ ಕಂಪ್ಲೀಟ್ ಮಾಡ್ಕೊಂಡೆ. ನನ್ನ ಹತ್ರ ಕ್ಲೈಂಟ್ಸ್ ಯಾವಾಗ ಬರ್ತಾ ಇದ್ರು ಅಲ್ವಾ, ಸೊ ಅವರಿಗೆ ನಾನು ಯೋಗದ ಮೂಲಕ, ರಿಲ್ಯಾಕ್ಸೇಷನ್ ಮೂಲಕ, ಮೆಂಟಲ್ ಹೆಲ್ತ್ ಕೋಚಿಂಗ್ ನ ಮೂಲಕ ಈ ತರ ಹೀಲಿಂಗ್ ಮಾಡ್ತಾ ಇದ್ದೆ. ಇಂಟಿಗ್ರೇಟೆಡ್ ಹೀಲಿಂಗ್ ಅಪ್ರೋಚ್ ಅನ್ನ ನಾನು ಸಮತ್ವಮ್ ಅಂತ ನನ್ನದೇ ಒಂದು ಬ್ರ್ಯಾಂಡ್ ನ ಮುಖಾಂತರ ನಾನು ಮಾಡ್ತಾ ಇದ್ದೆ. ಆದರೆ ಎಷ್ಟೋ ಜನ ಕ್ಲೈಂಟ್ಸ್ ಕ್ಯೂರ್ ಆಗ್ತಾ ಇದ್ರು. ಬಟ್ ಎಲ್ಲ ಮಾಡಿದ್ಮೇಲೂ ಕೂಡ ಕೆಲವು ಕ್ಲೈಂಟ್ಸ್ ಅಲ್ಲಿ ಏನೋ ಒಂದು ಕೊರತೆಗಳು, ಏನೋ ಒಂದು ಸಮಸ್ಯೆಗಳು ಉಳ್ಕೋತಿದ್ವು. ಆಗ ನಂಗೆ ಅನ್ಸ್ತು, ಈ ಹೀಲಿಂಗ್ ಕಂಪ್ಲೀಟ್ ಆಗ್ತಾ ಇಲ್ಲ, ಮೆಂಟಲಿ ಫಿಸಿಕಲಿ ಹೀಲ್ ಮಾಡಿದ್ರು ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಿತ್ತು. ಸೊ ಆವಾಗ ನಾನು ಕಂಡ್ಕೊಂಡಿದ್ದೆ ಸ್ಪಿರಿಚುವಲ್ ಅಂಡ್ ಎನರ್ಜಿ ಹೀಲಿಂಗ್. ಸೊ ಏನಾಗತ್ತೆ ಅಂತ ಹೇಳಿದ್ರೆ, ಮನುಷ್ಯನಿಗೊಂದು ದೇಹ ಮನಸ್ಸು ಹೇಗಿರುತ್ತೋ ಒಂದು ಆರಾ, ಒಂದು ಎನರ್ಜಿ ಅಂತ ಇರತ್ತೆ. ಸೊ ಅದು ನಮ್ಗೆ ಇನ್ವಿಸಿಬಲ್ ಇರ್ಬೋದು, ಬಟ್ ನಮ್ಮ ಪಾಸಿಟಿವ್ ನೆಗೆಟಿವ್ ಎಲ್ಲ ಸ್ಟೇಟ್ಗಳಿಗೂ ಅದು ಕಾರಣ ಆಗತ್ತೆ. ಸೊ ಯಾವಾಗ ನಮ್ ಎನರ್ಜಿ ಅಂಡ್ ಆರಾ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಸೊ ಆವಾಗ ನಾವು ಒಂದು ಕಂಪ್ಲೀಟ್ ಆಗಿ ಹೀಲ್ ಆಗ್ತೀವಿ. ಸೊ ಇದರಿಂದಾಗಿ ನಾನು ಇಂಟಿಗ್ರೇಟೆಡ್ ಹೀಲಿಂಗ್ ಅಲ್ಲಿ ಎನರ್ಜಿ ಹೀಲಿಂಗ್ ಅನ್ನ ಸೇರಿಸ್ಕೊಂಡೆ. ಅಲ್ಲ, ನನ್ಗೆ ಅದನ್ನೇ ಕೇಳೋಕಿತ್ತು. ನೀವು ಇಂಟಿಗ್ರೇಟೆಡ್ ಹೀಲಿಂಗ್ ಅಂದ್ರೆ ಎನರ್ಜಿ ಹೀಲಿಂಗ್ ಅಂತ ಹೇಳಿದ್ರಿ. ಅವೆರಡರ ನಡುವೆ ಯಾವ ತರ ಸಿಮಿಲಾರಿಟೀಸ್ ಅಂಡ್ ಆಲ್ಸೋ ಡಿಫ್ರೆನ್ಸಸ್ ಹೆಂಗಿರುತ್ತೆ ಅಂತ? ಓಕೆ. ಸೊ ಈಗ ನೀವು ನೋಡಿರ್ಬೋದು, ಹಲವಾರು ಸಮಸ್ಯೆಗಳು ಬರ್ತವೆ. ಒಂದು ಫಿಸಿಕಲಿ ಒಂದು ಬೆನ್ನು ನೋವು, ಮಂಡಿ ನೋವು, ಈ ತರ ಸಮಸ್ಯೆಗಳು ಬರ್ತವೆ. ನಾವೇನ್ ಮಾಡ್ತೀವಿ, ಅದಕ್ಕೆ ತಕ್ಕ ಒಂದು ಹೀಲಿಂಗ್ ಅನ್ನ ಕೊಟ್ಟು, ಒಂದು ಮೆಡಿಸಿನ್ ಅನ್ನು ಕೊಟ್ಟು, ಸೊ ಹಾಗಾಗಿ ಅಥವಾ ಒಂದು ಮಸಾಜ್, ಯೋಗ, ಈ ತರದೊಂದು ಚಿಕಿತ್ಸೆಗಳನ್ನ ಕೊಟ್ಟು ನೋವನ್ನ ಕಡಿಮೆ ಮಾಡ್ತೇವೆ. ಹಾಗೆ ಮಾನಸಿಕವಾಗಿ ಹಲವಾರು ಕಾಯಿಲೆಗಳು ಇರ್ತವೆ. ಸೊ ಅದಕ್ಕೆ ಮೆಂಟಲ್ ಹೆಲ್ತ್ ಕೋಚಿಂಗ್ ಆಗಿರ್ಬೋದು, ಸೊ ಹಾಗಾಗಿ ಅಥವಾ ಮ್ಯಾಪಿಂಗ್ ಆಗಿರ್ಬೋದು, ಅವರಿಗಾಗಿರುವಂತಹ ಟ್ರಾಮಾಗಳನ್ನ, ಸೊ ಇದನ್ನ ಮ್ಯಾಪ್ ಮಾಡಿ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನ ಕೊಡ್ತೇವೆ. ಸೊ ಹಾಗೆ, ಸೊ ಈ ತರ ಫಿಸಿಕಲ್ ಅಂಡ್ ಮೆಂಟಲ್ ಅಂತ ಬಂತು. ಆದ್ರೆ ಇಲ್ಲಿಗೆ ಇದು ಸಂಪೂರ್ಣ ಆಗ್ಲಿಲ್ಲ. ಫಿಸಿಕಲ್ ಬೇರೆ, ಮೆಂಟಲ್ ಬೇರೆ, ಎಲ್ಲವೂ ಒಳಗಿಂದ ಇಂಟರ್ಲಿಂಕ್ಡ್, ಆದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಗಳು. ಸೊ ಇಲ್ಲಿ ಏನಾಯ್ತು, ಇನ್ನ ಒಂದು ಯೂನಿಟ್ ಏನಿದೆ, ದಟ್ ಇಸ್ ಎನರ್ಜಿ ಹೀಲಿಂಗ್ ಆರ್ ದ ಆರಾ. ಯಾಕೆ ಅಂತ ಹೇಳಿದ್ರೆ, ಒಂದು ಮನುಷ್ಯನಲ್ಲಿ ಒಂದು ಪ್ರಾಣ ಶಕ್ತಿ ಅನ್ನೋದಿರುತ್ತೆ. ನೀವು ನೋಡಿರ್ಬೋದು, ಪ್ರಾಣ ಅಂದ್ರೆ ಕೇವಲ ಉಸಿರು, ಗಾಳಿ ಅಲ್ಲ. ನಮ್ಮ ಇಡೀ ದೇಹವನ್ನ ಕಾಪಾಡುವಂತ ಒಂದು ಚೈತನ್ಯವೇ ಪ್ರಾಣ ಶಕ್ತಿ. ಅದನ್ನ ನಾವು ಉಸಿರಾಟದ ಮೂಲಕ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಏನಾಗತ್ತೆ ಅಂತ ಹೇಳಿದ್ರೆ, ಈ ಎನರ್ಜಿ ಅಥವಾ ಈ ಪ್ರಾಣ ಶಕ್ತಿಯಲ್ಲಿ ಇಂಬ್ಯಾಲೆನ್ಸ್ ಆದಾಗ, ಡಿಪ್ಲೆಷನ್ ಆದಾಗ ಹಲವಾರು ಸಮಸ್ಯೆಗಳು ಬರ್ತವೆ. ಸೊ ಈ ಇನ್ನು ಎನರ್ಜಿ ಎಲ್ಲಿಂದ ಬರುತ್ತೆ? ಯೂನಿವರ್ಸ್ ಇಂದ ಬರುತ್ತೆ. ನಾವು ಅದನ್ನ ನಮ್ಮ ಕಡೆ ಎಷ್ಟು ಪಾಸಿಟಿವ್ ಆಗಿ ಅಟ್ರಾಕ್ಟ್ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಈ ಎನರ್ಜಿ ಇದ್ದಾಗ ಮಾತ್ರ ಒಂದು ಹೀಲಿಂಗ್, ಒಂದು ಮನುಷ್ಯ ಒಂದು ಕಂಪ್ಲೀಷನ್ ಗೆ ಬರ್ತಾರೆ. ಸೊ ಹಾಗಾಗಿ ನಾನು ಏನ್ ಮಾಡಿದೆ, ಈ ಇಂಟಿಗ್ರೇಟೆಡ್ ಹೀಲಿಂಗ್ ಅಪ್ರೋಚ್ ಅಲ್ಲಿ ಎನರ್ಜಿ ಹೀಲಿಂಗ್ ಅನ್ನ ಸೇರಿಸ್ಕೊಂಡು, ಸೊ ಸಮತ್ವಮ್ ಅನ್ನೋ ಇಂಟಿಗ್ರೇಟೆಡ್ ಸೆಂಟರ್ ಅನ್ನ ಮಾಡಿದ್ವಿ. ಈಗ ಅದೇ ಕೇಳೋದಿತ್ತು ನನ್ಗೆ. ನೀವು ಆರಾ ಅಂತ ಹೇಳಿದ್ರಿ, ನಮ್ ಭಾಷೆಯಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ಪ್ರಭಾವಳಿ. ನಾವು ದೇವ್ರ ಫೋಟೋದಲ್ಲಿ ಇದನ್ನೆಲ್ಲ ನೋಡ್ತೀವಿ. ದೇವ್ರ ಹಿಂದೆ, ತಲೆ ಹಿಂದೆ ಹೀಗೆ ಆರಾ ಬಂದಿರೋದು ಬೆಳಕು ತರ ಇರುತ್ತೆ. ಮನುಷ್ಯರಲ್ಲಿ ನಮ್ಗೆ ಕಾಣೋದಿಲ್ಲ. ಸೊ ಈ ಆರಾ ಹೀಲ್ ಮಾಡೋದಂದ್ರೆ ಏನು? ಅಂಡ್ ಎನರ್ಜಿ ಅಂದ್ರೆ, ನೀವು ಆತ್ಮದ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಹೇಗದು? ಡೆಫಿನೆಟ್ಲಿ ಎನರ್ಜಿ ಅಂದ್ರೆ ಎನರ್ಜಿ ಆಫ್ ದ ಸೋಲ್. ಯಾಕೆ ಅಂತ ಹೇಳಿದ್ರೆ, ಈ ಎನರ್ಜಿಯಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಇದು ಕೂಡ ಎನರ್ಜಿ ಕ್ಯಾರಿ ಆಗಿರುತ್ತೆ. ಎಷ್ಟೋ ಜನ್ಮಗಳಿದ್ರೆ ಅದು ಕೂಡ ಕ್ಯಾರಿ ಆಗಿರುತ್ತೆ. ಸೊ ಅಂಡ್ ಇದು ನಮ್ಗೆ ಬರೀ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ಎನರ್ಜಿ ಹೀಲರ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಒಂದು ಸ್ಪೆಷಲ್ ಎಬಿಲಿಟಿ ಇರುತ್ತೆ. ಅವ್ರು ಅದನ್ನ ಕಲ್ತಿರ್ತಾರೆ, ಪಡ್ಕೊಂಡ್ ಬಂದಿರ್ತಾರೆ ಅಂತ ಹೇಳಲ್ಲ. ಕೆಲವೊಂದು ಸಂಸ್ಕಾರಗಳು ಪಡ್ಕೊಂಡ್ ಬಂದಿರೋದು, ಕೆಲವನ್ನ ಕಲಿಯೋದು. ಸೊ ಕಲ್ತಾಗ ನಾವು ಅದನ್ನ ವಿಜುವಲೈಸ್ ಮಾಡ್ಬೋದು, ಒಬ್ಬ ಮನುಷ್ಯನ ಆರಾ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಸೈಂಟಿಫಿಕ್ ಆಗಿ ಕಿರ್ಲಿಯನ್ ಫೋಟೋಗ್ರಫಿ ಅಂತ ಒಂದು ಬರುತ್ತೆ. ಇವನ್ ನೀವು ಒಂದು ಸಸ್ಯಕ್ಕೂ ಕೂಡ ಅದರದ್ದೇ ಆದ ಒಂದು ಪ್ರಾಣಶಕ್ತಿ ಆರಾ ಇರುತ್ತೆ. ಕಿರ್ಲಿಯನ್ ಫೋಟೋಗ್ರಫಿಯಲ್ಲಿ ಅದನ್ನ ನೀವು ನೋಡ್ಬೋದು. ಸಸ್ಯಕ್ಕೂ ಪ್ರಾಣಿಗೂ, ಹೌದು, ಎಲ್ಲದಕ್ಕೂ ಇರುತ್ತೆ. ಎಲ್ಲದಕ್ಕೂ ಪ್ರಾಣ ಇರುತ್ತೆ. ಸೊ ಎಲ್ಲರಿಗೂ ಆ ಆರಾ ಕೂಡ ಇರುತ್ತೆ. ಆದ್ರೆ ಒಂದು ಆರಾವನ್ನ ನೋಡ್ಲಿಕ್ಕೆ ಒಂದು ಸ್ಪೆಷಲ್ ಲೆನ್ಸ್ ಅಥವಾ ಒಂದು ಸ್ಪೆಷಲ್ ಕೆಪಾಬಿಲಿಟಿ ಬೇಕು. ಅದು ನೀವು ಎನರ್ಜಿ ಹೀಲರ್ ಹತ್ರ ಇರುತ್ತೆ. ಹೌದು, ಡೆಫಿನೆಟ್ಲಿ ನಿಮಗ್ ಮಾತ್ರ ಕಾಣುತ್ತೆ. ಹೌದು. ಈಗ ನಾನು ಕೂತ್ಕೊಂಡಿದ್ದೀನಿ, ನನ್ನ ಎನರ್ಜಿ, ನನ್ನ ಆರಾ ನಿಮ್ಗೆ ಕಾಣ್ತಾ ಇದೆಯಾ? ಸೊ ಯಾವಾಗ್ಲೂ ಕಾಣತ್ತೆ ಅಂತ ಇಲ್ಲ. ಅದಕ್ಕೊಂದು ಸಿಂಬಲ್ಸ್ ಇದೆ, ಮೆಥಡ್ ಇದೆ. ಆ ಮೆಥಡಿನ ಮೂಲಕ ಸ್ಕ್ಯಾನ್ ಮಾಡುವಾಗ ಖಂಡಿತ ಕಾಣತ್ತೆ. ಸೊ ಆ ಸ್ಕ್ಯಾನ್ ಮಾಡಿದಾಗ ನಿಮ್ಗೆ
ಕಾಣುವ ಎನರ್ಜಿ ಅದು ಏನನ್ನ ತೋರಿಸುತ್ತೆ, ಅಂದ್ರೆ ಪಾಸಿಟಿವ್, ನೆಗೆಟಿವ್ ಅಥವಾ ಏನನ್ನ ತೋರಿಸುತ್ತೆ ಅದು? ಓಕೆ, ಸೊ ನಮ್ಮ ಬಾಡಿಯಲ್ಲಿ ಚಕ್ರಾಸ್ ಇರುತ್ತೆ, ಸೊ ಎನರ್ಜಿ ಸೆಂಟರ್ಸ್. ಸೊ ಕೆಲವೊಂದು ಜಾಗದಲ್ಲಿ ಎನರ್ಜಿ ಚೆನ್ನಾಗಿರುತ್ತೆ, ಕೆಲವೊಂದ್ರಲ್ಲಿ ಡಿಪ್ಲೇಟ್ ಆಗಿ ಅಲ್ಲಿ ಕಡಿಮೆ ಆಗಿರುತ್ತೆ, ಕೆಲವಲ್ಲಿ ಹೋಲ್ಸ್ ಇರುತ್ತೆ. ಸೊ ವೈಟ್ ಇರ್ಬೇಕಾದ ಎನರ್ಜಿ ಬ್ಲಾಕ್ ಆಗಿ ಕಾಣಿಸುತ್ತೆ. ಸೊ ಈ ತರ ಎಲ್ಲ ಇರುತ್ತೆ. ಸೊ ನಾವು ಅದ್ರ ಮುಖಾಂತರ ಕಲರ್ ಕೋಡ್ ಅಂತ ಇರುತ್ತೆ. ಸೊ ಎನರ್ಜಿ ಈ ಕಲರ್ ಇದ್ರೆ ಒಳ್ಳೇದು, ಈ ತರ ಇದ್ರೆ ಒಳ್ಳೇದು, ಈ ಅಂದ್ರೆ ಶೇಪ್ ಅಲ್ಲಿ ಇದ್ರೆ ಒಳ್ಳೇದು, ಈ ಸೈಜ್ ಅಲ್ಲಿ ಇದ್ರೆ ಒಳ್ಳೇದು. ಸೊ ಈ ತರದ್ದೆಲ್ಲ ಇರುತ್ತೆ. ಸೊ ನಾವು ಅದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಅದ್ರಲ್ಲಿ ಏನ್ ಡಿಪ್ಲೇಷನ್ ಇದೆ ಅದನ್ನ ಎನರ್ಜಿ ಕೊಡುವ ಮುಖಾಂತರ ಹೀಲ್ ಮಾಡ್ತೀವಿ. ಕೆಲವರನ್ನ ವಿನಾಕಾರಣ ನೋಡಿದ್ರಾಗಲ್ಲ, ಅವ್ರು ಯಾರು ಅಂತ ಗೊತ್ತಿರೋದೇ ಇಲ್ಲ, ಆ ವ್ಯಕ್ತಿ ಜಸ್ಟ್ ಪಕ್ಕದಲ್ಲಿ ಬಂದ್ ಕೂತ್ರೆ ಒಂಥರ ಹಾಗೆ ಮಾಡ್ಬಿಡ್ತಾರೆ. ಇದು ಬಿಕಾಸ್ ಆಫ್ ದ ಅವ್ರು ಮ್ಯಾಚ್ ಆಗ್ತಾ ಇಲ್ಲ ಆ ಕಾರಣಕ್ಕ, ಹೇಗೆ ಅದು? ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ, ಆದ್ರೆ ಆ ಯಾರ್ದು ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಇವರೇ ಮನ್ಸೊಳಗೆ ಕಿರಿಕಿರಿ ಮಾಡ್ಕೊಂಡು ಇನ್ನೊಬ್ರು ವ್ಯಕ್ತಿಯನ್ನ ಕಿರಿಕಿರಿ ಅಂತ ಇದ್ರೆ ಅದು ಇವರ ಆರಾನು ಇರ್ಬೋದು, ಆದ್ರೆ ಆರಾದಲ್ಲಿ ಸಮಸ್ಯೆ ಅಂತೂ ಖಂಡಿತ ಇದೆ. ಅದು ಯಾರದ್ರಲ್ಲಿ ಅನ್ನೋದನ್ನ ನೋಡಿ ತಿಳ್ಕೊಬೇಕು. ಅಂದ್ರೆ ಇವರಿಗೆ ಅವ್ರು ಆಗ್ತಾ ಇಲ್ಲ ಅಂದ್ರೆ ಸೊ ಇವ್ರ ಆರಾದಲ್ಲಿ ಕೂಡ ಇವ್ರು ಕಿರಿಕಿರಿ ಮಾಡ್ಕೊಂಡಿರ್ಬೋದು, ಅಥವಾ ಆ ವ್ಯಕ್ತಿಯಲ್ಲೇ ಕೂಡ ಆ ನೆಗೆಟಿವಿಟಿ ಇರ್ಬೋದು. ಎನರ್ಜಿ ಹೀಲರ್ ಆಗಿ ಅದ್ರಲ್ಲೂ ಕೂಡ ನೀವು ಸಿಂಬಲ್ಸ್ ಹಾಕೊಂಡೇ ನೋಡೋದು? ಡೆಫಿನೆಟ್ಲಿ. ಅಂದ್ರೆ ತುಂಬಾ ಆಧ್ಯಾತ್ಮಿಕವಾದ ಗುರುಗಳಿದ್ದಾರೆ, ಅವರಿಗೆ ಏನು ಸಿಂಬಲ್ಸ್ ಹಿಂದೆ ಕಾಣಿಸತ್ತೆ. ಬಟ್ ಬೇಸಿಕ್ ಎನರ್ಜಿ ಹೀಲರ್ಸ್ ಏನಿರ್ತಾರೆ, ಸೊ ಖಂಡಿತ ಆ ಒಂದು ಪ್ರೊಸೀಜರ್ ಮುಖಾಂತರನೇ ಹೋಗಿ ಅದನ್ನ ನೋಡ್ಬೇಕಾಗತ್ತೆ. ಎನರ್ಜಿ ಹೀಲಿಂಗ್ ಅಂದ್ರೆ ನೀವ್ ಏನ್ ಮಾಡ್ತೀರಿ ಆ ಟೈಮಲ್ಲಿ? ಸೊ ಎನರ್ಜಿ ಹೀಲಿಂಗ್ ಅಲ್ಲಿ ನಾನು ಹೇಳ್ದಾಗೆ ನಾನಾ ತರ ಇದೆ. ರೇಖಿ ಕೂಡ ಒಂದ್ ತರಹದ ಎನರ್ಜಿ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್ ಆಗಿರ್ಬೋದು, ಥೀಟಾ ಹೀಲಿಂಗ್, ಆನ್ಸೆಸ್ಟ್ರಲ್ ಹೀಲಿಂಗ್ ಅಂಡ್ ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಆಲ್ಸೋ. ಇನ್ನೂ ಹಲವಾರು ತರದ ಎನರ್ಜಿ ಹೀಲಿಂಗ್ ಗಳಿದಾವೆ. ಸೊ ಡಿಪೆಂಡಿಂಗ್ ಆನ್ ದ ಮೋಡ್ ನಾವ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅಂಡ್ ಆ ಕ್ಲೈಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವ್ ಏನ್ ಮಾಡ್ತೀವಿ, ಯೂನಿವರ್ಸಲ್ ಇರೋ ಡಿವೈನ್ ಎನರ್ಜಿಯನ್ನ ಯಾವ ವ್ಯಕ್ತಿಗೆ ಎನರ್ಜಿ ಡಿಪ್ಲೇಷನ್ ಇದೆ ನಮ್ಮ ಎನರ್ಜಿ ಹೀಲಿಂಗ್ ಮೂಲಕ ಚಾನಲೈಸ್ ಮಾಡ್ತೀವಿ ಅದನ್ನ. ಹೀಲಿಂಗ್ ಅಂದ್ರೆ ಏನು, ಎನರ್ಜಿ ಹೀಲಿಂಗ್ ಅಂದ್ರೆ ಏನು, ಏನ್ ಹೀಲ್ ಮಾಡೋದು ಅಂತ ಇನ್ನೊಂದ್ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೆ ಎನರ್ಜಿ ಹೀಲರ್ ಅಂದ್ರೆ ಎಂತ ಹೀಲ್ ಮಾಡ್ತಾರೆ ಇವ್ರು, ಏನನ್ನ ಗುಣಪಡಿಸ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಇದನ್ನೊಂದ್ ಸ್ವಲ್ಪ ಹೇಳ್ಬಿಡಿ. ಓಕೆ, ಸೊ ತುಂಬಾ ಜನಕ್ಕೆ ಏನ್ ಅನ್ಸ್ತಾ ಇರುತ್ತೆ ಅಂದ್ರೆ ದೇಹ ಚೆನ್ನಾಗೇ ಇರುತ್ತೆ, ದೈಹಿಕವಾಗಿ ಆರೋಗ್ಯವಾಗಿರ್ತಾರೆ, ಮಾನಸಿಕವಾಗಿನೂ ಯೋಗ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅಥವಾ ಏನು ಸಮಸ್ಯೆಗಳು ಮಾನಸಿಕವಾಗಿ ಇರೋದಿಲ್ಲ, ಆದ್ರೂ ಕೂಡ ಏನೋ ಭಾರ ಅನ್ಸೋದು, ಅಥವಾ ಕೆಲವೊಂದ್ಸತಿ ವಿನಾಕಾರಣ ಅಳು ಬರೋದು, ವಿನಾಕಾರಣ ಒಂದು ಡಿಪ್ರೆಷನ್ಗೆ ಹೋಗುವಂತದ್ದು, ಈ ತರ ಸಾಧ್ಯತೆಗಳು. ಅವರಿಗೆ ಯಾವುದೇ ತರ ಟೆಸ್ಟ್ ಗಳನ್ನ ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ತರದ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಂಡಿರೋದಿಲ್ಲ. ಸೊ ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ ಅವರು ಬರ್ತಾರೆ, ಅಂದ್ರೆ ಏನಾಗಿರ್ಬೋದು ಅಂತ ತಿಳ್ಕೊಳಕ್ಕೆ. ಎಲ್ಲರೂ ನಮ್ಮ ಹತ್ರ ಬರ್ತಾರೆ ಅಂತ ಹೇಳಕ್ ಆಗಲ್ಲ. ಯಾರು ಬರ್ತಾರೆ ಅವರಿಗೆ ನಾವೇನ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸೊ ನಮ್ಗೇನ್ ಅನ್ಸತ್ತೆ, ಓಕೆ ಈ ಬೇರೆ ಯಾವ ಸಿಂಪ್ಟಮ್ಸ್ ಇಲ್ಲ, ಎನರ್ಜಿಯಲ್ಲಿ ಡಿಪ್ಲೇಷನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಎನರ್ಜಿ ಅನ್ನೋದು ಗಾಳಿ ತರ ಕಾಣಿಸಲ್ಲ, ಆದ್ರೆ ಗಾಳಿ ನಮ್ಗೆ ಎಷ್ಟು ಇಂಪಾರ್ಟೆಂಟ್, ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್. ಸೊ ಎನರ್ಜಿಯಲ್ಲಿ ಡ್ರಾಪ್ ಆದಾಗ ಈ ತರದ ಸಮಸ್ಯೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ನಾವು ಆ ಎನರ್ಜಿಯನ್ನ ಹೀಲ್ ಮಾಡೋದ್ರಿಂದ ಕ್ರಮೇಣವಾಗಿ ಅವರು ಆ ಪಾಸಿಟಿವ್ ಆಟಿಟ್ಯೂಡ್ಗೆ ಶಿಫ್ಟ್ ಆಗ್ತಾರೆ ಅಂಡ್ ವೈಬ್ರೆಂಟ್ ಎನರ್ಜಿಯಲ್ಲಿ ಇರ್ತಾರೆ. ಫ್ರೀಕ್ವೆನ್ಸಿ ಅಂತ ಏನ್ ಹೇಳ್ತೀವಲ್ಲ, ಸೊ ಅವರ ಫ್ರೀಕ್ವೆನ್ಸಿ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಒಬ್ಬ ವ್ಯಕ್ತಿ ಸತ್ತಾಗ ಅವರ ಎನರ್ಜಿ, ದಟ್ ಆರಾ ಅಂತ ನಾವೇನ್ ಹೇಳ್ತೀವಿ, ಅದಲ್ಲೇ ಉಳಿಯುತ್ತಾ ಹೇಗೆ? ಇಲ್ಲ, ಬಿಕಾಸ್ ಆ ಎನರ್ಜಿ ಅನ್ನೋದು ಸೋಲ್ ಅಲ್ಲಿ ಇರುತ್ತೆ. ಸ್ವಲ್ಪ ಹೊತ್ತು ಉಳಿಬಹುದು, ಸೋಲ್ ಬಿಟ್ಟು ಹೋಗಿ ಒಂದು ಕೆಲವು ಕ್ಷಣಗಳ ಕಾಲ ಮತ್ತೆ ಡಿಪ್ಲೇಷನ್ ಆಗ್ತಾ ಹೋಗ್ತದೆ. ಆ ಸೋಲ್ ಜೊತೆ ಆ ಎನರ್ಜಿ ಕ್ಯಾರಿ ಆಗುತ್ತೆ. ಆರಾ ಕ್ಲೆನ್ಸಿಂಗ್ ಅಂತ ಹೇಳ್ತಾರೆ. ಅದು ಉಪ್ಪು ನೀರಲ್ಲಿ ಸ್ನಾನ ಮಾಡೋದು, ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ, ಅಥವಾ ಎನಿ ಟೈಮ್ ನೆಗೆಟಿವ್ ಫೀಲ್ ಆಗ್ತಾ ಇದ್ರೆ, ಇದೆಲ್ಲ ನಿಜಾನಾ? ಖಂಡಿತ ನಿಜ. ಕೆಲವೊಂದು ವಿಷಯಗಳಿಗೆ, ವಸ್ತುಗಳಿಗೆ ನೆಗೆಟಿವ್ ಎನರ್ಜಿಯನ್ನ ಹೀರ್ಕೊಳ್ಳುವಂತ ಶಕ್ತಿ ಇರುತ್ತೆ. ಉಪ್ಪು ಅದರಲ್ಲಿ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು, ಪಿತೃಗಳಿಗೆ ಕಾರ್ಯ ಮಾಡ್ಬೇಕಾದ್ರೆ ಕೂಡ ಸಮುದ್ರ ಸ್ನಾನ ಅಂತ ಮಾಡ್ತಾರೆ. ಸೊ ನಾವು ಡೇ ಟು ಡೇ ಲೈಫ್ ಅಲ್ಲಿ ಕಲ್ಲು ಉಪ್ಪು ಏನಿದೆ ಅದನ್ನ ಬಳಸಿ ಸ್ನಾನ ಮಾಡೋದ್ರಿಂದ ನೆಗೆಟಿವಿಟಿ ಕ್ಲಿಯರ್ ಆಗ್ತದೆ. ಆಲ್ಸೋ ಅದು ನಮ್ಮ ದೇಹಕ್ಕೆ ಕೂಡ ಒಳ್ಳೇದು, ಆಯಾಸವನ್ನ ಕೂಡ ಕಡಿಮೆ ಮಾಡುತ್ತೆ. ಸೊ ಎರಡೂ ತರದಲ್ಲಿ ನಮ್ಗೆ ಅದು ಪಾಸಿಟಿವಿಟಿಯನ್ನ ಕೊಡುತ್ತೆ. ಆದ್ರೆ ಇದ್ರ ಬಗ್ಗೆ ಯಾವ ಮೂಢನಂಬಿಕೆಗಳನ್ನ ಬೆಳೆಸ್ಕೋಬಾರ್ದು. ಏನಂತ ಹೇಳಿದ್ರೆ, ನಾವು ಹೇಳಿರ್ತೀವಿ ಯಾರಿಗೋ ಒಬ್ರಿಗೆ, ನಿಮ್ಮ ಎನರ್ಜಿ ಹೀಲಿಂಗಿಗೆ ನೀವು ಸಾಲ್ಟ್ ವಾಟರ್ ಬಾತ್ ಮಾಡಿ ಅಂತ. ಒಂದ್ ದಿವಸ ಮಿಸ್ ಮಾಡ್ತಾರೆ, ತುಂಬಾ ಗಿಲ್ಟ್ ಅನ್ಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೆಗೆಟಿವಿಟಿ ಕಡೆ ಹೋಗ್ತಾರೆ. ಅಯ್ಯೋ ಒಂದ್ ದಿವಸ ಉಪ್ಪು ಸ್ನಾನ ಮಿಸ್ ಆದ ಕೂಡಲೇ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗ್ತಿದೇನೋ. ಇಲ್ಲ, ಎಲ್ಲಕ್ಕಿಂತ ಮುಖ್ಯವಾದ ಎನರ್ಜಿ, ಪಾಸಿಟಿವಿಟಿ ಇರೋದು ನಿಮ್ಮ ಮೈಂಡ್ ಅಲ್ಲಿ. ಸೊ ನಿಮ್ಮ ಮೈಂಡ್ ಎಷ್ಟು ಪಾಸಿಟಿವ್ ಆಗಿರುತ್ತೆ, ಈ ಎಲ್ಲ ಪಾಸಿಟಿವ್ ಎನರ್ಜಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ, ನೆಗೆಟಿವಿಟಿ ದೂರ ಇಡುತ್ತೆ. ಸೊ ಸೂಪರ್ಸ್ಟಿಷಿಯನ್ಸ್ ಬೇಡ, ಎಲ್ಲವನ್ನ ಒಂದು ಬ್ಯಾಲೆನ್ಸ್ ಅಲ್ಲಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು.
ನಮ್ಮಲ್ಲಿ ಆಷಾಢ ಅಮಾವಾಸ್ಯೆ ಸ್ನಾನ ಅಂತ ಹೇಳ್ತಾರೆ, ಎಳ್ಳಮಾವಾಸ್ಯೆ ಸ್ನಾನ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಇದೇ ಕಾರಣಕ್ಕ? ಖಂಡಿತ. ಸೊ ನಮ್ಮ ಪೂರ್ವಜರು ಹಿರಿಯರು ಏನಿದ್ರು ಯಾವ್ದನ್ನು ಅನ್ಸೈಂಟಿಫಿಕ್ ಆಗಿ ಮಾಡಿಲ್ಲ, ಎಲ್ಲದಕ್ಕೂ ಕಾರಣ ಇತ್ತು. ಕೆಲವರು ತಿಳ್ಕೊಂಡಿದ್ದಾರೆ, ಕೆಲವರು ತಿಳ್ಕೊಳ್ಳದೆ ಅದನ್ನ ಮೂಢನಂಬಿಕೆ ಅಂತ ಅನ್ಕೊಂಡಿದ್ದಾರೆ. ಬಟ್ ರೀಸನ್ ಗೊತ್ತಾದಾಗ ಎಷ್ಟು ಸೈಂಟಿಫಿಕ್ ಆಗಿದೆ, ವಾವ್ ಅಂತ ನಮ್ಗೇನೆ ಅನ್ಸುತ್ತೆ. ನೀವು ಆಸ್ ಅನ್ ಎನರ್ಜಿ ಹೀಲರ್ ಯಾವ ತರದೊಂದು ಪೆಕ್ಯುಲರ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದಿರಿ ಹೇಳ್ಬೋದಾ? ಓಕೆ. ಸೊ ಪೆಕ್ಯುಲರ್ ಕೇಸ್ಗಳು ಅಂತ ಬಂದ್ರೆ ಯೂಶಲಿ ನನ್ಗೆ ಇಂಡಿವಿಜುವಲ್ ಹೀಲಿಂಗ್ ಬಂದಿದೆ, ಕಪಲ್ ಹೀಲಿಂಗ್ ಕೂಡ ಬಂದಿದೆ. ಸೊ ಇನ್ನೊಂದು ಕಡೆ ಏನಾಗಿತ್ತೆ ಅಂತ ಹೇಳಿದ್ರೆ ನನ್ಗೆ ತುಂಬಾ ಒಂದು ಹತ್ರವಾದಂತ ಪರ್ಸನ್. ಸೊ ಅವ್ರು ಏನಾಯ್ತು, ಈ ಜನ್ಮದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ, ಎಲ್ಲ ಲೈಫ್ ಎಲ್ಲ ಒಳ್ಳೆ ವಿಷಯಗಳು ಅವರಿಗೆ ಆಗ್ಲಿ ಅಂತ ಎಲ್ಲರೂ ಬಯಸುವಂತ ವ್ಯಕ್ತಿ. ಯಾಕಂದ್ರೆ ತುಂಬಾ ಟ್ರೂತ್ಫುಲ್, ಹೆಲ್ಪ್ಫುಲ್ ಎಲ್ಲ ಇರುವಂತವ್ರು. ಆದ್ರೆ ಅವರಿಗೆ ಬಹಳ ಕೆಟ್ಟ ವಿಷಯಗಳು ಅವ್ರ ಲೈಫ್ ಅಲ್ಲಿ ಆಗ್ತಾ ಇತ್ತು. ಸೊ ಹಾಗಾಗಿ ಆಕಸ್ಮಿಕವಾಗಿ ನನ್ಗೆ ತಿಳಿದಿತ್ತು, ಬಟ್ ಅದೇ ಟೈಮಲ್ಲಿ ಆಕಸ್ಮಿಕವಾಗಿ ನಾನು ಆಕರ್ಷಿಕ್ ರೆಕಾರ್ಡ್ ಹೀಲಿಂಗಿಗೆ ಎಂಟರ್ ಆದೆ. ಸೊ ಆದ ಕಾರಣ ನೋಡಿದಾಗ ಇಟ್ ವಾಸ್ ವೆರಿ ಶಾಕಿಂಗ್. ಲೈಕ್ ಒಂದು ಮಸಾಕರ್ ಅಂತ ಹೇಳ್ತಾರಲ್ಲ, ಒಂದು ಹತ್ಯಾಕಾಂಡ ಅಂತ ಹೇಳಿ, ಆ ತರದೊಂದು ವಿಷಯದಲ್ಲಿ ಅವರು ಭಾಗಿಯಾಗಿದ್ರು. ಸೊ ಅದು ನನಗೆ ಕೂಡ ಸ್ವಲ್ಪ ಶಾಕಿಂಗ್ ಅಂಡ್ ಡಿಸ್ಟರ್ಬಿಂಗ್ ಆಗಿತ್ತು. ಸೊ ಹೇಗೆ ಇಂಥ ಒಳ್ಳೆ ವ್ಯಕ್ತಿ ಅಂತ ಹೇಳಿ, ಬಟ್ ಅದು ಜಸ್ಟಿಫೈ ಕೂಡ ಮಾಡ್ತು, ಅಷ್ಟು ಒಳ್ಳೆ ವ್ಯಕ್ತಿ ಆಗಿದ್ದವರು ಯಾಕೆ ಇದೆಲ್ಲ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಅವರ ಒಳ್ಳೆತನದಿಂದ, ಪ್ರೆಸೆಂಟ್ ಅಲ್ಲಿರೋ ಒಳ್ಳೆತನದಿಂದ ಅದು ಆಲ್ಮೋಸ್ಟ್ ಹೀಲ್ ಆಗ್ತಾ ಬಂದಿದೆ. ಆ ತರ ಇರೋರು ನನ್ಗೆ ಈ ಪ್ರಶ್ನೆ ಕಾಡೋದು, ಈ ಜನ್ಮದಲ್ಲಿ ಹೆಂಗ್ ಅಷ್ಟು ಒಳ್ಳೆಯವರಾಗೋದು ಅಂದ್ರೆ ಅದ್ ಯಾವ ತರ ಚೇಂಜ್ ಅದು ಅಂತ? ಚೇಂಜ್ ಅಂತ ಹೇಳಿದ್ರೆ ಅಷ್ಟು ಕೆಟ್ಟವರು ಆಲ್ರೆಡಿ ಅವರು ಕೆಟ್ಟತನವನ್ನ ಸರ್ವ್ ಮಾಡಿರ್ತಾರೆ. ಸೊ ದಿಸ್ ಲೈಫ್ ಅಲ್ಲಿ ಮೇ ಬಿ ದ ಪರ್ಪಸ್ ಇಸ್ ಟು ಸರ್ವ್ ಓನ್ಲಿ ಗುಡ್, ಇರೆಸ್ಪೆಕ್ಟಿವ್ ಆಫ್ ಅಂದ್ರೆ ಅವ್ರಿಗೆ ಕೆಟ್ಟದಾದ್ರೂ ಕೂಡ ಅವ್ರ ಜಸ್ಟಿಸ್ ಅನ್ನೇ, ಒಳ್ಳೆತನವನ್ನೇ ಸರ್ವ್ ಮಾಡ್ಬೇಕು ಅಂತ ಹೇಳಿ ಆ ಸೋಲೆ ಒಂದು ಕೇಳ್ಕೊಂಡು ಬಂದಿರತ್ತೆ. ಬಿಕಾಸ್ ಎಷ್ಟೇ ಒಂದು ಕೆಟ್ಟ ಸೋಲಾದ್ರೂ ಎಂಡ್ ಆಫ್ ದ ಲೈಫ್ ಅವರಿಗೆ ಫೀಲ್ ಆಗತ್ತೆ ಅವ್ರು ಮಾಡಿರೋ ಕೆಟ್ಟದ್ದು ಎಲ್ಲ ಕೂಡ. ಸೊ ದೇ ವಿಲ್ ಕಮ್ ವಿತ್ ಒಂದು ಅಫರ್ಮೇಶನ್, ನಾನು ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ. ಇದು ಸಾಯುವ ಮುನ್ನ. ಹೌದು. ಸೊ ಆ ಎನರ್ಜಿ ಕ್ಯಾರಿ ಆಗತ್ತೆ. ಸೊ ಎಲ್ಲರಿಗೂ ಹೀಗೆ ಆಗ್ಬೇಕಂತಿಲ್ಲ. ಸೊ ಅವ್ರು ಏನ್ ಎನರ್ಜಿ ಕ್ಯಾರಿ ಮಾಡ್ತಾರೆ, ಸೊ ಆ ತರ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ. ಸೊ ಎನರ್ಜಿ ಹೀಲರ್ ಆಗಿ ನೀವ್ ಯಾವತ್ತಾರು ಭಯ ಪಟ್ಟಿರೋದಿದ್ಯಾ? ಖಂಡಿತ. ಅದೇ ಇದೇ ಸೇಮ್ ಇನ್ಸಿಡೆಂಟ್ ಅಲ್ಲಿ ನಾನು ತುಂಬಾ ಭಯ ಪಟ್ಟೆ. ಯಾಕೆ ಅಂತ ಹೇಳಿದ್ರೆ, ಸೊ ನನ್ಗೆ ಹತ್ರದ ಪರ್ಸನ್ಗೆ ಆಗ್ಬೋದಾದಂತ ಆಘಾತ ನನ್ಗೆ ಸ್ವಲ್ಪ ಕಾಣಿಸಿತು. ಆದ್ರೆ ನಾವು ಮತ್ತೆ ಅಂದ್ರೆ ಆಗ್ಬೋದು ಅಂತ ನಾನು ಅನ್ಕೊಂಡೆ, ಯಾಕಂದ್ರೆ ಪಾಸ್ಟ್ ಅಲ್ಲಿ ಅಷ್ಟು ಘೋರವಾಗಿತ್ತು. ಸೊ ಬಟ್ ನಾವು ಅದನ್ನ ಫ್ಯೂಚರ್ ಅಲ್ಲಿ ನೋಡುವಾಗ ಇಲ್ಲ, ಆ ಪರ್ಸನ್ ಒಳ್ಳೆತನದಿಂದ ಅದು ಸಾಧ್ಯವಾದಷ್ಟು ನಲ್ಲಿಫೈ ಆಗೋ ಚಾನ್ಸಸ್ ಇದೆ ಅಂತ ಅಂದಾಗ ನನ್ನ ಆತಂಕ ಕಡಿಮೆ ಆಯ್ತು. ಓಕೆ. ಈಗ ಹತ್ತಿರದ ವ್ಯಕ್ತಿಗಳಲ್ಲ, ದೂರದ ವ್ಯಕ್ತಿಗಳು ಯಾರೋ ನಿಮ್ಮ ಕಸ್ಟಮರ್ ಕ್ಲೈಂಟ್ ಆಗಿ ಬಂದಿರ್ತಾರೆ, ಅವರನ್ನ ನೀವು ಅಂದ್ರೆ ಅವರ ಎನರ್ಜಿ ನೋಡ್ಬೇಕಾದ್ರೆ, ಅವರ ಚೆಕ್ ಮಾಡ್ಬೇಕಾದ್ರೆ ಅಂತ ಸಂದರ್ಭಗಳು ಹೇಗಿರುತ್ತೆ ನಿಮ್ಗೆ? ಅಂತ ಸಂದರ್ಭದಲ್ಲಿ ಆದಷ್ಟು ನಾನು ನ್ಯೂಟ್ರಲ್ ಆಗಿರ್ತೇನೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ನನ್ಗೆ ಒಂದೆರಡು ಸತಿ ಅವರು ಮಾಡಿದಂತ ನೆಗೆಟಿವಿಟಿ ಅಥವಾ ಅವರು ಅನುಭವಿಸ್ತಿರುವಂತ ನೋವು ನನಗೆ ಒಂದು ನೋವು ಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಿಕಾಸ್ ಐ ಆಮ್ ಅ ವೆರಿ ಸೆನ್ಸಿಟಿವ್ ಪರ್ಸನ್. ಇದರಲ್ಲಿ ಎನರ್ಜಿ ಹೀಲಿಂಗ್ ಅಲ್ಲಿ ಸೆನ್ಸಿಟಿವ್ ಆಗಿರೋದು ಪಾಸಿಟಿವ್ ಕೂಡ ಹೌದು, ನೆಗೆಟಿವ್ ಕೂಡ ಹೌದು. ಪಾಸಿಟಿವ್ ಯಾಕೆ ಅಂದ್ರೆ ನಮಗೆ ಏನಾದ್ರೂ ಮಾಡಿ ಅವ್ರನ್ನ ಹೀಲ್ ಮಾಡ್ಲೇಬೇಕು, ಹೆಲ್ಪ್ ಮಾಡ್ಲೇಬೇಕು, ಅಂಡ್ ಆ ವಿಷನ್ಸ್ ಎಲ್ಲ ಬರ್ಬೇಕಂದ್ರೆ ತುಂಬಾ ರಿಸೆಪ್ಟಿವ್ ಆಗಿರ್ಬೇಕು ನಾವು. ಹಾಗಾಗಿ ಅದೇ ನೆಗೆಟಿವ್ ಅಂತ ಹೇಳಿದ್ರೆ ನಾವು ಅವರ ಎಮೋಷನ್ಸ್ ಅನ್ನ, ನಾಟ್ ನೆಗೆಟಿವಿಟಿ ಬಟ್ ಎಮೋಷನ್ಸ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ನನ್ಗೆ ಬೇಗ ದುಃಖ ಆಗತ್ತೆ ಇನ್ನೊಬ್ರಿಗೆ ದುಃಖ ಆಗ್ತಾ ಇದ್ರೆ. ಸೊ ಹಾಗಾಗಿ ಆ ತರ ಟೈಮ್ ಅಲ್ಲಿ ನಾನು ಏನ್ ಮಾಡಿದೆ, ಸ್ವಲ್ಪ ಬ್ರೇಕ್ ತಗೊಂಡೆ, ನಾನು ಸ್ಟ್ರಾಂಗ್ ಮಾಡ್ಕೊಂಡೆ, ಮೆಡಿಟೇಷನ್ ಅಂಡ್ ಮಂತ್ರ ಚಾಂಟಿಂಗ್, ಸೊ ಅಂಡ್ ಹೀಲಿಂಗ್ ನ ಮುಖಾಂತರ ಸೊ ಸ್ಟ್ರಾಂಗ್ ಮಾಡ್ಕೊಂಡು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ನೀವು ಯೋಗ ಅಂಡ್ ನ್ಯಾಚುರೋಪತಿ ಡಾಕ್ಟರ್, ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್, MD ಇನ್ ಯೋಗ ಮಾಡಿದವರು, ಇದೆಲ್ಲಾಗಿ ಎನರ್ಜಿ ಹೀಲರ್ ಆಗಿರೋದು, ಇವೆಲ್ಲದಕ್ಕೂ ಎಷ್ಟು ಪೂರಕವಾಗಿದೆ? ಬಹಳ ಪೂರಕವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಸೊ ನಮ್ಗೆ ಒಂದು ಅವೇರ್ನೆಸ್, ಇನ್ನರ್ ಅವೇರ್ನೆಸ್ ಅಂತ ಏನಿದೆ ಅಲ್ಲ, ಅದು ಇವೆಲ್ಲದಕ್ಕಿಂತ ಜಾಸ್ತಿ ಎನರ್ಜಿ ಹೀಲಿಂಗ್ ಅಲ್ಲಿ ಬರುತ್ತೆ. ನಾವು ಎಷ್ಟು ಸೆಲ್ಫ್ ಬಗ್ಗೆ ಅವೇರ್ ಆಗಿರ್ತೀವಿ, ಎಷ್ಟು ನಮ್ಮ ಆಕ್ಷನ್ಸ್ ಬಗ್ಗೆ, ಮಾತುಗಳ ಬಗ್ಗೆ ಕಾನ್ಶಿಯಸ್ ಆಗಿರ್ತೀವಿ ಅಲ್ವಾ. ಸೊ ಇದೆಲ್ಲ ಕೂಡ ನಮ್ಮ ಎನರ್ಜಿಯಿಂದ ಬರುವಂತದ್ದು. ಸೊ ನಿಮ್ಗೆ ತುಂಬಾ ಸರಿ ನೀವು ಗಮನಿಸಿರ್ಬೋದು, ಎಷ್ಟೋ ಜನ ಅವರಿಗೆ ಯಾರೇ ನೋವು ಮಾಡಿದ್ರು ಅವ್ರು ಮೃದುವಾಗಿ ಮಾತಾಡ್ತಾರೆ. ಹಾಗಂತೇಳಿ ಅವ್ರು ಆ ನೋವನ್ನು ಒಳ ತಗೊಂಡಿರ್ತಾರ, ಇಲ್ಲ ನಂಗೆ ಇದು ಸಂಬಂಧ ಅಲ್ಲ ಅಂತ ಹೇಳಿ ಅವರೊಂದು ಒಳ್ಳೆ ರೀತಿಯಲ್ಲಿ ರಿಪ್ಲೈ ಮಾಡ್ತಾರೆ. ನಾವು ಅದನ್ನ ಕೇವಲ ಲಾಜಿಕಲಿ ನೋಡ್ಲಿಕ್ಕೆ ಹೋದ್ರೆ ದೇಹ ಹಾಗೂ ಮನಸ್ಸಿನಿಂದ ಸಾಧ್ಯವಾಗಲ್ಲ. ಎನರ್ಜೆಟಿಕಲಿ ಆ ಫ್ರೀಕ್ವೆನ್ಸಿಯಲ್ಲಿ ಇದ್ರೆ ಮಾತ್ರ ಅದು ಪಾಸಿಬಲ್ ಆಗುತ್ತೆ. ಸೊ ಅವರಿಗೆ ನಾನು ಎಷ್ಟೋ ಸತಿ ನಾವು ಹೇಳಿಕೊಡ್ತಾ ಹೋಗ್ತೀವಿ, ಸೊ ನೀವು
ಎಲ್ಲ ನಿಮ್ಮ ಲೈಫಿನ ಒಂದು ಕೆಲಸ ಕಾರ್ಯಗಳಿಗೆ ನೀವೇ ಜವಾಬ್ದಾರಿ ಅಂತ ಅನ್ಕೊಳ್ಳಿ. ಬೇರೆಯವರನ್ನ ಬ್ಲೇಮ್ ಮಾಡೋದು ಬಿಡಿ. ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿಯನ್ನ ಎಷ್ಟು ಹೈ ಇಡ್ಕೊಳ್ಳಿ ಅಂದ್ರೆ ಆ ನೆಗೆಟಿವಿಟಿ, ಲೋ ಸ್ಟೇಟಸ್ ಆಫ್ ಮೈಂಡ್ಗಳು ನಿಮ್ಮ ಹತ್ರ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ತರ ಆದಾಗ ಇಟ್ಸ್ ಡಿಫ್ರೆನ್ಸ್, ಹ್ಯೂಜ್ ಡಿಫ್ರೆನ್ಸ್, ಮಿರಾಕಲ್ ಕೈಂಡ್ ಆಫ್ ಡಿಫ್ರೆನ್ಸ್ ಗಳನ್ನ ನಾವು ನೋಡಿದ್ದೀವಿ. ಸೊ ಅವರದನ್ನು ಫೀಡ್ಬ್ಯಾಕ್ ಗಳನ್ನ, ಸೊ ಆಗ ಅವರೇ ಹುಡ್ಕೊಂಡು ಬರ್ತಾರೆ ನಮ್ಗೆ ಇಂಥದ್ದು ಇನ್ನೂ ಬೇಕು ಅಂತ ಹೇಳಿ. ಸೊ ನನ್ಗೆ ನನ್ನ ಕ್ಲೈಂಟ್ ಕೇಸಲ್ಲಿ ಹಾಗೆ ಆಗಿರೋದು, ಅವರೇ ಮತ್ತೆ ಇನ್ನಷ್ಟು ಬೇಕು ಅಂತ ಹುಡ್ಕೊಂಡು ಬಂದಿರೋದು. ಆಸ್ ಅ ಎನರ್ಜಿ ಹೀಲರ್, ನೀವು ಯಾವ್ದಾದ್ರು ಒಂದು ಪ್ಲೇಸ್ಗೆ ಹೋದಾಗ ಅಥವಾ ಯಾವ್ದಾದ್ರು ವ್ಯಕ್ತಿಯನ್ನ ನೋಡಿದಾಗ ಅಲ್ಲಿ ನೆಗೆಟಿವ್ ಇದ್ರೆ ಆ ಪ್ಲೇಸ್ ಅಲ್ಲಿ ಇರ್ಬೋದು ಅಥವಾ ವ್ಯಕ್ತಿಲಿ ಇರ್ಬೋದು, ಕೂಡ್ಲೆ ಫೀಲ್ ಆಗುತ್ತೆ? ಅದು ಫೀಲ್ ಆಗತ್ತೆ, ಬಟ್ ನಾನು ಆದಷ್ಟು ಕಡಿಮೆ ರಿಸೆಪ್ಟಿವ್ ಆಗಿರಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದ್ ನೋಡಿದ ಕೂಡಲೇ ಒಂದು ವ್ಯಕ್ತಿಯನ್ನ, ಒಂದು ಜಾಗನ ಒಂದು ನೆಗೆಟಿವ್ ಅಂತ ಅನ್ಕೊಳ್ಳೋದು ತುಂಬಾ ತಪ್ಪಾಗತ್ತೆ. ಸೊ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನೊಳಗೆ ಆತರ ಭಾವನೆಗಳನ್ನ ಕಡಿಮೆ ಮಾಡ್ಕೊಂಡು ನಾನು ಪಾಸಿಟಿವ್ ಆಗಿರಕ್ಕೆ ಟ್ರೈ ಮಾಡ್ತೇನೆ. ಸೊ ದಟ್ ಐ ಕ್ಯಾನ್ ಸಿ ಮೋರ್ ಗುಡ್ ಇನ್ ದೆಮ್. ಅಂಡ್ ಆಲ್ಸೋ ತುಂಬಾ ರಿಕ್ವೈರ್ಮೆಂಟ್ ಇದ್ದು ಹೀಲಿಂಗ್ ನ ಅವಶ್ಯಕತೆ ಇದ್ರೆ ಮಾತ್ರ ದೆನ್ ಐ ಟ್ರೈ ಟು ಥಿಂಕ್ ಅನಾಲಿಟಿಕಲಿ. ಓಕೆ, ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಚೈತ್ರಾ ಮಂಜುನಾಥ್ ಅವರೇ. ನೋಡುಗ್ರೆ, ನಾವ್ ಇಷ್ಟು ತನಕ ಮಾತಾಡಿದ್ದು ಎನರ್ಜಿ ಹೀಲರ್ ಡಾಕ್ಟರ್ ಚೈತ್ರಾ ಮಂಜುನಾಥ್ ಅವ್ರ ಜೊತೆಗೆ. ಇನ್ನಷ್ಟು ಮಾತುಗಳು ಪಾಡ್ಕಾಸ್ಟ್ ಅಲ್ಲಿ ಬರುತ್ತೆ. ನೀವು ನೋಡ್ತಾ ಇರಿ ಕಾಲ್ ಟಿವಿ, ಟಾಕ್ ಕನೆಕ್ಟ್ ಇಂಪ್ಯಾಕ್ಟ್. ಹಾಗೇನೆ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Call TV, Talk Connect.